ಅವ್ರ ಅಭಿಪ್ರಾಯ ಏನು ಅಂತ ಕೇಳ್ಕೊಳ್ತೀನಿ. ಮೇಡಮ್, ಮೊದಲಿಗೆ ನಮ್ಮ ಕಾಲೇಜಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿದ್ದಾವೆ. ಅದು ಮಹಿಳಾ ಸರ್ಕಾರಿ ಕಾಲೇಜಲ್ಲಿ ಈ ಥರದೊಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೀತಿರೋದು ನಮಗೆಲ್ಲರಿಗೂ ಕೂಡ ಖುಷಿ ಇದೆ. ಯಾಕೆಂದರೆ ಸೈನ್ಸ್ ಸಂಬಂಧಪಟ್ಟಂಥ ವಸ್ತು ಪ್ರದರ್ಶನ ನಡೆದಿರಲಿಲ್ಲ. ಯಾವ ಕಾಲೇಜಲ್ಲಿ ಈ ಥರದೊಂದು ಆತ್ಮಾಸ್ತೆ ಇರಲಿಲ್ಲ. ಆದರೆ ಈ ಥರದ ಒಂದು ವಾತಾವರಣದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗ್ತಿದೆ. ಮತ್ತು ಅದರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಸೈನ್ಸ್ ಸಂಬಂಧಪಟ್ಟಂಗೆ ಸಾಕಷ್ಟು ಅನುಕೂಲ ಆಗ್ತಿದೆ. ಯಾಕೆಂತಂದರೆ ನಮ್ಮ ಹುಡುಗರು ಏನೆಲ್ಲ ಪ್ರಯೋಗಗಳು ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಹೊಸ ಹೊಸ ಕಲಿಕೆ ಏನು ಅಥವಾ ಸೈನ್ಸ್ ಅಂದರೆ ಏನು, ಸೈನ್ಸು ನಮ್ಮ ನಡುವೆ ಯಾವ ರೀತಿ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಯೂಸ್ ಮಾಡ್ಬೋದು ಅನ್ನೋದು ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಬೌದ್ಧಿಕ ಮಟ್ಟಕ್ಕೆ ಅಂದರೆ ಕಲಿಕೆ ಬೌದ್ಧಿಕ ಮಟ್ಟಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಡಲಿಕ್ಕೆ ಈ ಥರದ ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿವೆ. ಆ ಕಾರಣಕ್ಕಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನೋಡಿದ್ರೆ ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವ್ರ ಕಲಿಕಾ ಮಟ್ಟನೂ ಕೂಡ ಗುಣಮಟ್ಟದಲ್ಲಿ ಹೆಚ್ಚಳ ಆಗ್ತಿದೆ. ಮತ್ತು ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಇನ್ಸ್ಪೈರ್ ಆಗ್ತಕ್ಕಂಥದ್ದು ಆಗ್ತಿದೆ. ಆ ಕಾರಣಕ್ಕಾಗಿ ಇದು ಬೌದ್ಧಿಕವಾದಂಥ ಮಟ್ಟನ ಹೆಚ್ಚಲಿಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಇಲ್ಲ, ಇದು ಪ್ರತಿ ವರ್ಷವೂ ಕೂಡ ನಾವು ಬೇರೆ ಬೇರೆ ರೀತಿ ಅದಕ್ಕೆ ಮಾಡ್ತಾ ಇರ್ತೀವಿ. ಅದರಲ್ಲಿ ಆರ್ಟ್ಸ್ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಸೈನ್ಸ್ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಕಾಮರ್ಸ್ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಅಂದರೆ ಕಲಿಕೆಗೆ ಪೂರಕವಾದಂಥ ಈ ಥರದ ಹಲವಾರು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಅದರಲ್ಲೂ ನಮ್ಮ ಮಂಡ್ಯ ವುಮೆನ್ಸ್ ಕಾಲೇಜಲ್ಲಿ ಈ ಥರದ ಒಂದು ವಿಶೇಷವಾದಂಥ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಮ್ಮ ಪ್ರಾಂಶುಪಾಲರು ಇದಕ್ಕೆ ಸಾಕಷ್ಟು ಕಾಳಜಿಯನ್ನು ವಹಿಸಿ ಈ ಥರದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ ಮೇಡಮ್. ಥ್ಯಾಂಕ್ ಯು.